ಹೌದು. ಆದ್ರೆ ನಿನಗ ಮೊದಲು ನಿನ್ನೆ ಪಾಯ ಹಾಕ್ಯಣ್ಯ ಏನತ್ತ ಏನತ್ತಮ್ಮ ಗಂಡಿಗೆ ಏನತ್ಲ ಗುರುವ ಗಾಂಡಾಕನತ್ ಹೇಳ ವಿದ್ಯಾ. ಹೌದು. ನಿನಗೆ ಯಾವದಾನ ಗಾಂಡತ್ ಕೇಳ್ತಿ. ಹೌದು. ಗಂಡಿಗೆ ಏನತ್ಲ ಗುರುವ ಗಾಂಡಾಕನು. ಹೌದು. ಆದ್ರೆ ಹೆಣ್ಣಿಗೆ ಏನತ್ಲ ಹೆಣ್ಣಿಗೆ ಗಂಡನೇ ಗುರುವ ಗಂಡನೇ ದೇವರ ಗಂಡನ ಬೆಟ್ಟ ಸದ್ಯಗತೆ ಇಲ್ಲ. ಗಂಡನಿಂದ ನಿನಗ ಮುಕ್ತಿ ಅಂತ ನಾ ಹೇಳೇನಿ ವಿದ್ಯಾ. ಗಂಡಿಗೆ ಯಾರು ಗಾಂಡಾಕಾರ ಗುರುವ ಗಂಡಾಕಣ. ಮತ್ತೆ ಈಕಿಗೆ ನೇಮಿನ ಇನ್ನೊಂದು 4 ಸಲ ಹೇಳ್ತೇನೆ ನೋಡಿ ತಿಳಿತೈತೆ ಆಕಿಗೆ. ತಿಳಿಯಂಗಿಲ್ಲ ಈಕಿಗೆ ತಿಳಿಲಾರ್ದ ಮಾತೈತಿ. ಹೌದು. ಯಾಕಂದ್ರೆ ಇನಕ ಬ್ಯಾರೆದವ್ರಿಗೆ ಹೇಳ್ರಿ ಅವ್ರು ಎಲ್ಲ ತಿಳ್ಕೊತೀರ ಖರೆ ಈಕಿ ವಿದ್ಯಾ ಬ್ಯಾರೆ ಅದಾವ. ಹೌದು ಹೌದು. ಈಕೆ ಹೆಂಗದಾಳ ಅಂದ್ರ ಈ ಮಶೀಬನಾಳ ವಿದ್ಯಾನ ಅಂತ ಒಬ್ಬ ಹೆಣ್ಮಗಳು ಇದ್ದಾಳತ್ತ. ಏನ್ ಮಾಡಿರು ಈ ಹೆಣ್ಮಗಳಿಗೆ 4 ಮಂದಿ ಅಣ್ಣತಮ್ಮರು ಇದ್ರತ್ತ. 4 ಮಂದಿ ಹೆಣ್ಮಕ್ಳಿದ ಅಣ್ಣತಮ್ಮರು ಇದ್ದಾಗ ಏನ್ ಮಾಡ್ರು ಈಗ ಒಬ್ಬಕ್ಕೆ ಹೆಣ್ಮಗಳು ಇದ್ದಳತ್ತ. ಹೌದು. ಭಾಳ ಸಾಲಿ ಕಲ್ತಿಳತ್ತ. ಹೌದು. ಸಾಲಿ ಕಲ್ತಾಗ ಏನ್ ಮಾಡ್ರು ಈಗ ಬೆಂಗಳೂರದಾಗ ಸಾಲಿ ಕಲ್ತಕ್ಕಿ. ಹೌದು. ಬೆಂಗಳೂರದಾಗ ಸಾಲಿ ಕಲಿತ ಬಂದ ತಕ್ಷಣ ಅವ್ರು ಏನು ಮಾಡ್ತಾರು ಏನ್ ಮಾಡ್ರ ನಮ್ಮ ತಂಗಿ ಇವತ್ತು ದೊಡ್ಡಕ್ಕೆ ಆಗ್ಯಾಳು ಅಂತ ಹೇಳಿ ತಿಳ್ಕೊಂಡು ಏನು ಮಾಡಿರತ್ತ ಏನ್ ಮಾಡಿರ್ತಮ್ಮ ಈಕಿನ ಮದುವೆ ಮಾಡಿರತ್ತ ಒಂದು ಹಳ್ಳಿಯಾಗಿನ ಹುಡುಗನ ಜೋಡಿ. ಹೌದು. ಹಳ್ಳಿಯಾಗಿನ ಹುಡುಗನ ಜೋಡಿ ಮದುವೆ ಮಾಡಿದಾಗ ಅವಾಗ ಏನಾಗ್ತದ ಅವಾಗ ಹಳ್ಳಿಯಾಗಿನ ಹುಡುಗನ ಜೋಡಿ ಮದುವೆ ಮಾಡಿದಾಗ ಆ ಸಾಲಿ ಕಲಿತಲ್ಲ ನಾವು ಹುಡುಗ ಸಾಲಿ ಒಟ್ಟ ಕಲಿತಿರ್ಕಿಲ್ಲ. ಹೊಲಮನಿ ಕೆಲಸ ಮಾಡವ ಹೊಲಮನಿ ಕೆಲಸ ಮಾಡಿದಾಗ ಈಕಿನ ಮದುವೆ ಮಾಡಿ ಕೊಟ್ರ ಮೊದಲ ಈಕಿ ಬೆಂಗಳೂರದಾಗ ಸಾಲಿ ಕಲಿತಕ್ಕಿ. ಹೌದು. ಅವಾಗ ನೆಶಿಕಿನಾಗ ಎದ್ದ ಮತ್ತೆ ಮದುವೆ ಮಾಡಿ ಕೊಟ್ಟ ಮೇಲೆ ನೆಶಿಕಿನಾಗ ಎದ್ದ ದೇವ್ರಿಗೆ ಹೋಗಿ ಬರ್ಬೇಕಲ್ಲ ಮಾಸ್ತರ್. ಹೌದು. ದೇವ್ರಿಗೆ ಹೋಗಿ ಬರೋ ಟೈಮ್ದಾಗ ಏನಾಗ್ತತ ನೆಶಿಕಿನಾಗ ಎದ್ದು 4 ಗಂಟೆಗೆ ಎದ್ದು ದೇವ್ರಿಗೆ ಹೊಂಟಿದ್ರು. ದೇವ್ರಿಗೆ ಹೋಗುವಾಗ ಏನಾಗ್ತಂದ್ರೆ ಹೇಸಿಗೆತ್ತ ಹಾದಿ ಒಳಗ. ಹೌದು. ಹಾಸಿ ಒಳಗೆ ಹೇಸಿಗಿದ್ದಾಗ ಹೇಸಿಗಿದ್ದಾಗ ಹುಡುಗಿ ಏನು ಮಾಡಿದತ್ತ ಏನು ಮಾಡಿದ ಅವ ಯಾಕಂದ್ರೆ ಕಾಲಾಗ ಚಪ್ಪಲ ಹಾಕೋಲಾರ್ದ ದೇವ್ರಿಗೆ ಹೊಂಟಿದ್ದ. ಅವಾಗ ಹೇಸಿಗೆ ತುಳದ ಅವ ಹುಡುಗ. ಹೇಸಿಗೆ ತುಳದ ಯಾಕಂದ್ರೆ ಅವ ಮಣ್ಣಾಗ ಅಡ್ಡಾಡಿದವ. ಹೌದು. ಅವ ಏನು ಮಾಡಿದ ಇದೇನು ಹೇಸಿಗೆ ಹತ್ತೈತೆ ಬಾ ಅಂತ ತಿಳ್ಕೊಂಡು ಅಲ್ಲೇ ಕೈಲಿಗೆ ಒರೆಸಿ ಸುಮ್ಮ ಹೋಗಿಬಿಟ್ಟತ್ತ. ಮುಂದೆ ಅವ ಮೊದಲ ಹಳಿಯಾಗಿದ್ದವ ಶಾಲೆ ಕಲ್ತವ ಅಲ್ಲ ದಿನನಿತ್ಯ ಕಲ್ಲದಾಗ ಅಡ್ಡಾಡಿದವ ಮಣ್ಣಾಗ ಅಡ್ಡಾಡಿದವ. ಏನೋ ಕಾಲಿಗೆ ಹತ್ತೈತೆ ಸುಮ್ಮ ಒರೆಸಿ ಹೋಗಿಬಿಟ್ಟತ್ತವ. ಹೌದು. ಮತ್ತೆ ಹಿಂದಿಂದ ಈಕೆ ಬೆನ್ನ ಹತ್ತಳ ಮಶೀಬನಾಳ ವಿದ್ಯಾ ಸಾಲಿ ಕಲ್ತಕಿ. ಈಗ ಮೊದಲ ಸಾಲಿ ಕಲ್ತಕಿ ಬೆನ್ನ ಹತ್ತಿದಾಗ ಈಕಿಗೂ ಹತ್ತದ ಕಾಲಿಗೆ ಹತ್ತಿದಾಗ ಈಕೆ ಏನು ಮಾಡ್ಲತ್ತ ಏನ್ ಮಾಡ್ಲು ಏನೋ ಮೆತ್ತಗೆ ಹತ್ತೈತೆ ಬಾ ಅಂತೇಳಿ ಕೈಯಾಗ ಹಿಡ್ಕೊಂಡಳತ್ತ. ಕೈಯಾಗ ಹಿಡಿದು ನೋಡಿಲ್ಲ ಈಗ ಮಶೀಬನಾಳ ವಿದ್ಯಾ ಕೈಯಾಗ ಹಿಡ್ಕೊಂಡ ಇದೇನು ಮೆತ್ತಗೆ ಬಾ ಅಂತೇಳಿ ಮೂಗಿಗೆ ಹಿಡಿದಳತ್ತ. ಹೌದಾ. ಇದೇನು ಭಾಳ ಚಂದ ನಾರತೈತಿ ಬಾ ಅಂತ ಬಾಯಾಗ ಹಾಕೊಂಡಳತ್ತ. ಅಂತ ಇದು ಶಾನ್ಯಾರದಾಗದ. ಹೌದು. ಅದಕ್ಕೆ ಶಾನ್ಯ ಅಂತಲೇ ಶಾವಿಗೆ ಪಾಯಸ ಕೊಡಬೇಡ ವಿದ್ಯಾ. ಹಂಗೆ ಮಾಡಬೇಡ. ಭಾಳ ಮಂದಿ ಆಗ್ಯಾರ ಇಂಥವ್ರು ಪಾಯಸ ಕೊಡೋರು ಭಾಳ ಮಂದಿ ಆಗ್ಯಾರ. ಆದ್ರೆ ಹಿಂಗೇನು ಮಾಡಬೇಡ. ಮುಂದಕ್ಕೂಸು ಹೋಗಿ ಏನಂದ್ರು ಮತ್ತೆ ಏನಂದ್ರತ್ತ ಗಾಂಡ ಹೆಂಡ್ತಿ ಅಂದ್ರೆ ಹಿಂಗ ಅನ್ನತ್ ಕೇಳಿದತ್ತ. ಅದು ಸುದ್ದಿ ಬೇರೆ ಐತಿ. ಅದು ಬೇರೆನ ಆ ಸುದ್ದಿ ಕಿದಕ್ಕೆ ಬರ್ಲಿಕ್ಕೆ ಅದಕ್ಕೆ ಹೋಗೋಣ ಇನ್ನೇಮಿಗೆ ನೀ ಅದನ್ನ ತಂದು ಇದಕ್ಕೆ ಜಾಯಿಂಟ್ ಮಾಡಕ್ ಹೋಗಬೇಡ. ಅದಕ್ಕ ಏನ್ ಕೇಳ್ತಾರ ಮತ್ತೆ ಹೇಳಾಕೈತಾಳ ಏನತ್ತ ಬೀಜ ಅಂದ್ರ ಶ್ರೇಷ್ಠ ಅಲ್ಲ. ಹೌದು. ಬೀಜ ಅಂದ್ರ ಶ್ರೇಷ್ಠ ಅಲ್ಲ ನಮ್ದು ಶ್ರೇಷ್ಠ ಐತಿ ಅಂತ ಹೇಳ್ತಾಳೆ ವಿದ್ಯಾಶ್ರೀ. ಹೌದು. ಸೊಳಿಕಿ ಮಳಿಕಿ ಹೊಳಿಕೆ ಅಂದ್ರೆ ಬ್ಯಾರೆ ಇರ್ತೈತಿ ಅಂತ ಸೂರ್ಯನಾಗ ಹೇಳ್ತಾನಂತಮ್ಮ. ಅವಂದು ಕರೆಕ್ಟ್ ಐತಿ ಅದ ಹಂಗ ಸೊಳಿಕಿ ಮಳಿಕೆ ಅಂದ್ರೆ ಅದು ಬ್ಯಾರೆ ಐತಿ ಅಂತ ಅವ್ನು ಗೊತ್ತೈತಿ. ಹೌದು. ಯಾಕಂದ್ರೆ ಅವ್ ಒಂದಿಟ ಅನುಭವಿಸ್ಯಾನ. ಅದನ್ನ ತಿಂದು ನೋಡನ್ಲ ಸೊಳಿಕೆ ಮಳಿಕೆ ಅದು ಒಂದ್ ಇಟ್ರ ಕೆದ್ದಿರ್ತೈತಿ ತಂಗಿ ಕರೆ ಅದನ್ನ ತಿಂದು ನೋಡನ್ಲ. ಇದನ್ನ ಮಾತಾಡಬೇಡ ತಾವು ಹೇಳ್ತಾನ. ಹೌದು. ಕರೆ ಆಕೆ ಏನಂತ ಹೇಳ್ತಾಳ ಏನ್ ಹೇಳ್ತಾಳ ಕಾಕ ಹಂಗಿಲ್ಲಗಪ್ಪ ಅದು ಸೊಳಿಕೆ ಮಳಿಕೆ ಏನ ಬಂದಿಲ್ಲಗಪ್ಪ ತಾಕೆ ಹೇಳ್ತಾಳ. ಹೌದು. ಆದ್ರ ಹಂಗಾಗಂಗಿಲ್ಲ ವಿದ್ಯಾಶ್ರೀ. ತೆರದ ನಾಡ್ತೈತಿ ಅಂತ ಹೇಳ್ತಾರ ನೋಡ. ಹೌದು. ಹಂಗ ಹುರಿದು ಬಿತ್ತರ ತೆರದ ನಾಟುವಂತ ಗಿರೇಕಿಗಳು ಬ್ಯಾರೆ ಇರ್ತಾವ. ಹೌದು. ಅವು ಬೀಜ ಅಂದ್ರೆ ಬ್ಯಾರೆ ಇರ್ತಾವ. ಒಂದ್ ಇಟ್ರೆ ಅಂಕುರ ನಾಟೆ ಇರ್ತಾವು. ಅದ್ರ ಒಳಗೆ ಕೈ ಬೀಜ ಅಂದ್ರೆ ಬ್ಯಾರೆ ಇರ್ತೈತಿ ಮತ್ತ. ಕೈ ಬೀಜ ಅಂದ್ರೆ ಬ್ಯಾರೆ ಐತಿ. ಬ್ಯಾರೆ ತಂಗಿ ಅದನ್ನ ತಿಂದು ನೋಡ ಒಂದಿಟ್ಟು. ಅದಕ್ಕ ಕೈ ಬೀಜ ಕಡೆ ನೀವು ಹೋಗ್ಬೇಡ ಅಟ್ಟೇನ ಪಕ್ಕ ನೀ ಅಲ್ಲ ತೇಳಾಕ್ ಬೇಕಾಗೈತಿ. ಹೌದು. ಅದಕ್ಕೆ ಏನ್ ಕೇಳ್ತಾಳ ಬಾಳ ಒಳಗೆ ಕೇಳಾಕೈತಾಳು. ಅದಕ್ಕ ನಮ್ಮ ಕವಿಗಳು ಏನಂತ ಹೇಳ್ತಾರ್ರಿ ಮಾಸ್ತರ ಅದ್ರಾಗ ಅವ್ ಹಾಡಿ ಹೇಳ್ತಾನ ನೋಡ್ತಮ್ಮ ಭಜನಾ ಪದ ಏನಂತ ಹೇಳ್ತಾನು ಜೇವು ತನು ಎಲ್ಲ ನಂದಲ್ಲೇತು. ಹೌದೌದು. ಇದ್ರ ಆಶೆನ ಬಿಟ್ಟಿಲ್ಲ ತಮ್ಮ. ಈ ಮುದುಕಿಗೆ ಏನಾಗಿತ್ತು ಆಶೆ ಬಿಟ್ಟಿಲ್ಲ. ಪರಮಾತ್ಮ ಕೊಡ್ತಾನ ಕರೆ ಕೊಟ್ಟು ನೋಡ್ತಾನ.
ಒಂದು ಮುದುಕಿಗೆ ಏನಾಗಿತ್ತ ಬಾಳ ಬಡತಾನ ಇತ್ತಮ್ಮ. ಹೌದೌದು. ಬಡತಾನಿದ್ದ ಟೈಮ್ದಾಗ ಪರಮಾತ್ಮ ಹೋದಲ್ಲಿ. ಪರಮಾತ್ಮ ಹೋಗಿ ಏನಂತಾನು ಭಿಕ್ಷಾಂದೇತಿ ಹೋಗಿ ನಿಂತ. ಭಿಕ್ಷಾಂದೇತಿ ಹೋಗಿ ನಿಲ್ಲ ಏನ್ ಮಾಡ್ಲಾಕಿ ಮುದುಕಿ ಏನ್ ಮಾಡ್ತಾನು ಕೀಳು ಬಡವುತ್ತಿದ್ದಳು ಆಕಿ. ಬಾಳ ಬಡವುತ್ತಿದ್ದಳು. ಹರಕ್ ಸೀರೆ ಹುಟ್ಟಿಳು. ಹರಕ ಸೀರೆ ಹುಟ್ಟಿಳು. ಆಕಿ ಹೊರಗೆ ಬಂದು ನೋಡ್ತಾಳ. ಅಪ್ಪ ನಮ್ಮಲ್ಲಿ ಏನಿಲ್ರಿ ನೀಡಾಕ ಅಂದ್ಳು. ನೀಡಾಕೇನು ಇಲ್ಲ ಅಂದ್ಳು. ಭಗವಂತ ನಮ್ ತಕ್ಕ ಏನಿಲ್ಲ ಅಂದ್ಳ. ಅಂದಾಗ ಏನಾತು ಆಕಿ ಏನ್ ಮಾಡಿಳು ಏನ್ ಮಾಡ್ತಾಳು ಒಂದು 4 ಕಾಯಿ ಮೆಣಸಿನಕಾಯಿ ಇದ್ದು. 4 ಮೆಣಸಿನಕಾಯಿ ಸಿಕ್ಕಿದ್ದು. ಅವ್ನ ಹರ್ಕೋತ ಕೂತಿಳ. ಆ ಟೈಮ್ದಾಗ ಹೋಗಿದೀವಿ ಪರಮಾತ್ಮ ಕಲ್ಲ ಮೇಲೆ ಹಸಿ ಖಾರ ಹರಿತಿದ್ಳು. ಹೋಗೋರಟ್ಟಿಗೆ ಏನಾತು ಪರಮಾತ್ಮ ಹೇಳ್ತಾನೆ ಏನಾತ ಕೈಗೆ ಹಚ್ಚ ಏನು ಅಂದವ. ಕೈಗೆ ಯಾಕೋ ಹಚ್ಚದಂಗ ಕಾಣ್ತತಿ ತಾಯಿ. ಅದನ್ನ ಒಂದಿಟ್ಟು ನನಗೂ ಒಟ್ಟು ಖಾರ ತಂದು ನೀಡುವ ಅಂತ ಹೇಳಿದಾಗ ಅವಾಗ ಕೈಲಿಗೆ ಒರೆಸಿಗೆ ತಗೊಂಬಂದ ಏನ್ ಮಾಡ್ಲತ್ತ ಖಾರ ನೀಡಲತ್ತ ಬಂದಂತ ಭಗವಂತಗ. ಅವಾಗ ಏನಾತಮ್ಮ ನೀಡಿದಾಗ ಏನ್ ಹೇಳ್ತಾಳ ಆಕಿ ಮುದುಕಿ ಏನ್ ಹೇಳು ಏನ್ ಹೇಳ್ತಾಳ ಹೇಳ್ರಲ್ಲ ಈ ನೇಮ್ ಹೋಗ್ಲಿ. ಅವಾಗ ಏನ್ ಹೇಳ್ರಂದ್ರ ಏನಂತ ಹೇಳ್ತಾಳು ಖಾರ ನೀಡಿದ ಪೆಟ್ಟಿಗೆ ಆಕಿಗೆಲ್ಲ ಊತಳಾಗಿ ಬಿಟ್ಟಿತ್ತು. ಬಂಗಾರ ಆತು ಬೆಳ್ಳಿ ಆತು ಎಲ್ಲ ಆತು ರೈತ್ಲ ಮಣಿನೂ ಆತ ಎಲ್ಲ ಆತು. ಶ್ರೀಮಂತಿಗೆ ಬತ್ತು. ಶ್ರೀಮಂತಿಗೆ ಬಂದ ಮೇಲೆ ಏನ್ ಮಾಡಕತ್ತಳಿಕಿ ಏನ್ ಮಾಡಕತ್ತಾಳು ಒಂದು 10-20 ವರ್ಷ ಹೋತ್ ಮಾತ ವಾದ ಮೇಲೆ ತಿಕ್ಕಿ ಮನಸ್ಸೇನು ಬದಲಾಗೈತು. ಹೌದು ಏನು ಹಂಗೈತಿ ನೋಡ್ಬೇಕಂತೇಳಿ ಮಾತು ಬಂದ ಪರಮಾತ್ಮ. ಏನು ಭಕ್ತಿ ಅನ್ನುವಂಥದ್ದು ಉಳ್ದೈತು. ತಾಯಿ ಭಿಕ್ಷಾದೇತು ಬಂದ್ ಮಾತ ದಾನ ಧರ್ಮ ಅನ್ನುವಂಥದ್ದು ಉಳ್ದೈತು ಏನು ಹೋಗೈತು ಅಂತ ತಿಳ್ಕೊಂಡ ನೋಡ್ಬೇಕಂತ ಹೇಳಿ ಭಿಕ್ಷಾಣದೆ ಆತ ತಾಯಿ ಅಂದಾಗ ಮತ್ ಹೊಳ್ಳಿ ಬಂದ ಏನಂತ ಹೇಳ್ತಾನ ಪರಮಾತ್ಮ ಭಿಕ್ಷಾಣದೆ ತಾಯಿ ಅಂದಾಗ ಅವಾಗ ಏನ್ ಮಾಡ್ತಾಳಿಕಿ ಏನ್ ಮಾಡ್ತಾಳಪ್ಪ ಮುದುಕಿ ಅವಾಗ ಒಂದ್ ಈಟ ನೀಡಿನಿ. ಮಶಿಬನಾಳ್ ಮುದುಕಿ ವಿಚಾರ ಮಾಡ್ತೈತಿ ಇಟ್ಟೆಲ್ಲ ಆಗೈತಿ. ನಾ ಮೊದಲ ಬರೀ ಕಲ್ಲಾಗಿನ ಹಸಿ ಖಾರ ತಂದು ನೀಡಿನಿ. ಹೌದು ಎಷ್ಟು ಶ್ರೀಮಂತಿಗೆ ಬಂದೈತಿ ನನಗ. ಇನ್ ಮೇಲತ್ತ ನಾ ಏನ್ ಮಾಡ್ಬೇಕಂದ್ರೆ ಮೊದಲ ಖಾರ ಅರ್ಧಂತ ಹಸಿ ಖಾರ ನೀಡಿನಿ. ಇನ್ ಮೇಲತ್ತು ಒಟ್ಟ ಈ ಖಾರದ ಪಡಿನ ಓದ ನೀಡಬೇಕಂತ ತಿಳ್ಕೊಂಡ ಏನ್ ಮಾಡು ಖಾರದ ಕಲ್ಲನ ಓದ ನೀಡಿಲತ್ತ ಭಗವಂತಗೆ ನೀಡಾನ ಏನಾತ ಆ ಭಗವಂತದ ಖಾರದ ಕಲ್ಲನ ಹೋಗಿ ನೀಡಿದಾಗ ಆ ಭಗವಂತ ಅದನ್ನ ನೀಡಿಸ್ಕೊಂಡು ದೂರ ಹೋಗಿ ನೋಡಿದತ್ತ. ಮನುಷ್ಯನಲ್ಲಿ ಇಂಥ ಶ್ರೀಮಂತಿಗೆ ಬಂದು ತುಂಬಿತಂದ್ರ ದಾನ ಧರ್ಮ ಅನ್ನುವಂಥದ್ದು ಮರಿ ಆಕತಿ. ಇದನ್ನ ಹಿಂಗ ಮಾಡ್ರೆ ಫೇಲ್ ಆಕತಿ ಬಾ ಅಂತ ತಿಳ್ಕೊಂಡ ಏನ್ ಮಾಡಿ ಮುದುಕಿನಿ ಮೊದಲು ಹೆಂಗಿದ್ಲಿ ಅದಕ್ಕೆ ಕೀಳಾಗತ್ತೇಳಿ ಆಶೀರ್ವಾದ ಮಾಡಿದಾಗ ಇದು ಏನ್ ಮಾಡ್ತತ್ ಮಶೀಬ್ನಾಳ ಮುದುಕಿ ಏನ್ ಮಾಡಿದ್ ಮನಗಂಡ ಶ್ರೀಮಂತಿಗೆ ಬರ್ತಿತ್ತ. ನೀ ಇದಕ್ಕೆ ತಿಳ್ಕೊಂಡ ಕರೆ ಅದಕ್ಕೆ ಬಡತನ ಬರ್ತತಿ. ತಿನ್ನಾಕ ಕೂಳ ಸಿಗಲಾರಕ ತಿರುಗಾಡಿ ಸಾತು ಹೋತದ ಮುದುಕಿ. ಹೌದು ಹಂಗ ಕೊಡಾವು ನನ್ನ ಭಗವಂತ ಬೇರೆ ಅದಾನು. ಈ ಮುದುಕಿಗೆ ತಿಳಿಯಂಗಿಲ್ಲ ಮಾಸ್ತರ. ತಿಳಿಯಂಗಿಲ್ಲ ಹಂಗಾಕತಿ ತಂಗಿ ಹಂಗಾಕತಿ. ನಾಂದ ಬರೇ ನಾಂದನ ಬೇಡ ಆಶೆ ಬಾಳ ಇದಕ್ಕೆ ಬ್ಯಾಳ ಬಾಳ ಐತಿ. ಅದಕ್ಕೆ ನಡಿಲಿ ಮಾಸ್ತರ.